ಕಾಯಕಲ್ಪದ ಅವಶ್ಯಕತೆ ಇದೆ. ಬಿದ್ದು ಹೋಗೋ ಹಳೆ ಕಟ್ಟಡದಲ್ಲೇ ಟ್ರೀಟ್ಮೆಂಟ್ ಪಡಿತಾ ಇದ್ದ ರೋಗಿಗಳ ಕಷ್ಟಕ್ಕೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪಾಲಿಕೆ ಆಸ್ಪತ್ರೆಗೆ ಹೊಸ ಕಟ್ಟಡ ಭಾಗ್ಯ ಯಾವಾಗ? ಧಾರವಾಡದ ರೋಗಿಗಳ ಪರದಾಟಕ್ಕೆ ಮುಕ್ತಿ ಸಿಗಲ್ವಾ? ನೀವು ನೋಡ್ತಾ ಇದ್ದೀರಲ್ಲ, ಈ ಆಸ್ಪತ್ರೆ ಬ್ರಿಟಿಷ್ ಕಾಲದ ಆಸ್ಪತ್ರೆ. ಈ ಕಟ್ಟಡ ಬಳಕೆಗೆ ಯೋಗ್ಯ ಇಲ್ಲ ಅಂತ ಈಗಾಗಲೇ ವರದಿಯನ್ನು ಕೊಟ್ಟಾಗಿದೆ. ಆದರೂ ಅಂತಹ ಕಟ್ಟಡದಲ್ಲಿಯೇ ರೋಗಿಗಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಲ್ಲಲ್ಲಿ ಕಳಚಿ ಬಿದ್ದಿರುವ ಮೇಲ್ಛಾವಣೆ, ಪಾಚಿಗಿಟ್ಟಿರುವ ಗೋಡೆಗಳು, ಆದ್ರೂ ಬೆಡ್ಗಳು ಹೌಸ್ಫುಲ್. ಮಕ್ಕಳಿಗೆ ಚಿಕಿತ್ಸೆ. ಇದು ಧಾರವಾಡದ ಹೃದಯ ಭಾಗದಲ್ಲಿರುವ ಮಹಾನಗರ ಪಾಲಿಕೆಯ ಹೆರಿಗೆಯ ಆಸ್ಪತ್ರೆಯ ಸ್ಥಿತಿ. ಹೆಸರಿಗೆ ಹೆರಿಗೆಯ ಆಸ್ಪತ್ರೆಯಾಗಿದ್ರೂ ಚಿಕ್ಕ ಮಕ್ಕಳ ತಜ್ಞರು ಇಲ್ಲಿದ್ದಾರೆ. ಹೀಗಾಗಿ ಚಿಕ್ಕ ಮಕ್ಕಳ ಆರೈಕೆಯ ಜೊತೆಗೆ ಜನರಲ್ ಒಪಿಡಿ ಇರುವ ಸರ್ಕಾರಿ ಆಸ್ಪತ್ರೆ ಇದು. 80 ವರ್ಷದಷ್ಟು ಹಳೆಯ ಕಟ್ಟಡ ಹೊಂದಿರುವ ಕಾರಣಕ್ಕೆ ಇಂದು ನಾಳೆಯೂ ಬೀಳುವಂತಿದೆ. ಆದರೆ ಈ ಕಟ್ಟಡ ಬಳಕೆಗೆ ಯೋಗ್ಯ ಇಲ್ಲ, ಕಟ್ಟಡ ಬೀಳಿಸುವುದು ಸೂಕ್ತ ಅಂತ ಇಂಜಿನಿಯರ್ಗಳು ಸಹ ವರದಿಯನ್ನ ನೀಡಿದ್ದಾರಂತೆ. ಈಗ ಆಕ್ಚುಲಿ ಪೀಡಿಯಾಟ್ರಿಷಿಯನ್ ಬಂದಾಗಿಂದ ಚಿಕ್ಕ ಮಕ್ಕಳು ಸ್ವಲ್ಪ ಜಾಸ್ತಿ ಬರ್ತಿದ್ದಾರೆ. ಇಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ, ಜನರಲ್ ಫೀವರ್ ಕ್ಲಿನಿಕ್ ಕೂಡ ಇದೆ, ಜನರಲ್ ಪೇಷಂಟ್ಸ್ ಕೂಡ ಬರ್ತಾರೆ, ಡೆಲಿವರಿ ಕೂಡ ಆಗ್ತಿದ್ದಾವೆ. 80 year old ಹಾಸ್ಪಿಟಲ್ ಸರ್. ಇದು ಏನಾಗಿದೆ ಅಂತ ಹೇಳಿದ್ರೆ, ಇದನ್ನು OPD ಸೆಕ್ಷನ್ ನಾವು ರೆನೋವೇಷನ್ ಮಾಡಿದ್ದೀವಿ. 2022 ಅಲ್ಲಿ ಮೇಲೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದೀವಿ. ಈಗ ಇದು ವಾರ್ಡ್ ಆಲ್ರೆಡಿ ಇದನ್ನು ಸ್ಟ್ರೆಂತ್ ಇದಕ್ಕೆ ಕಳಿಸಿದ್ವಿ, ಇಂಜಿನಿಯರಿಂಗ್ ಸ್ಟ್ರೆಂತಿಂದ ಅದನ್ನು ನಾಟ್ ಸೂಟೇಬಲ್ ಫಾರ್ ಕಂಟಿನ್ಯೂಷನ್ ಬಂದಮೇಲೆ ಡಿಮಾಲಿಷನ್ ಮಾಡೋಕ್ಕಂತೇಳಿ ಇಟ್ಟಿದ್ದೀವಿ. ಈ ವಾರ್ಡ್ ಅಷ್ಟು ಸೋರ್ತೈತಿ. ಧಾರವಾಡ ಜಿಲ್ಲಾಸ್ಪತ್ರೆಯ ಸಮೀಪದಲ್ಲಿಯೇ ಈ ಪಾಲಿಕೆ ಆಸ್ಪತ್ರೆ ಇದ್ರೂ ಕೂಡ ನಗರ ಭಾಗದ ಬಡವರ ಪಾಲಿಕೆ ಈ ಆಸ್ಪತ್ರೆಯೇ ಸಂಜೀವಿನಿಯಾಗಿದೆ. ಆದರೆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವ ಕಾರಣಕ್ಕೆ ಇತ್ತೀಚೆಗೆ ಹೆರಿಗೆ ವಾರ್ಡ್ ಸಹ ಬಂದ್ ಮಾಡಿದ್ದಾರೆ. ಆಸ್ಪತ್ರೆಗೆ ಹೊಸ ಕಟ್ಟಡ ಕಟ್ಟೋದು ಹೋಗ್ಲಿ, ಈಗಿರುವ ಕಟ್ಟಡವನ್ನ ತೆರವುಗೊಳಿಸುವುದಕ್ಕೂ ಅನುದಾನ ಇಲ್ವಂತೆ. ಬಿಲ್ಡಿಂಗ್ ಭಾಳ ಶಿಥಿಲಗೊಂಡದ. ಈ ಶಿಥಿಲಗೊಂಡ ಬಿಲ್ಡಿಂಗ್ನ ಏನಾರು ಮಾಡಿ ಅದನ್ನು ಫಸ್ಟ್ ಡೆಮಾಲಿಷನ್ ಮಾಡ್ಬೇಕು. ನಾವು ಇದನ್ನು ಶಾಶ್ವತವಾಗಿ ಬಿಲ್ಡಿಂಗ್ ಕಟ್ಟೋನು, ಹೊಸ ಮಾಡಲು ಕಟ್ಟೋನು ಅಂತ. ಅದಕ್ಕೆ ಪೂರ್ವಕವಾಗಿ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ. ನಾಳೆ ಬರುವ ಆಗಸ್ಟ್ 1 ನಂತರ ಅದಕ್ಕೊಂದು ನಮ್ಮ ಪಕ್ಷದ ಮತ್ತು ವಿರೋಧ ಪಕ್ಷದ ನಾಯಕರು ಒಂದು ಮೀಟಿಂಗ್ ಕರೆದೆ. ಇದ್ರ ಬಗ್ಗೆ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಮಹಾನಗರ ಪಾಲಿಕೆ ಅಧೀನದಲ್ಲಿರುವ ಈ ಆಸ್ಪತ್ರೆಗೆ ಹೊಸ ಕಟ್ಟಡ ಬೇಕೆಂಬ ಬೇಡಿಕೆ ಇಂದು ನೆನೆಯದಲ್ಲ. ಇನ್ನು ಮೇಯರ್ ಆದವರು ಈ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇರೋದು ಮೊದಲಲ್ಲ. ಆದರೂ ಹೊಸ ಕಟ್ಟಡ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಈ ಮೇಯರ್ ಆದ್ರೂ ಬಡವರ ಪಾಲಿನ ಈ ಆಸ್ಪತ್ರೆಗೆ ಹೊಸ ಕಟ್ಟಡ ಭಾಗ್ಯ ಒದಗಿಸಿಕೊಡ್ತಾರಾ? ಕಾದ್ ನೋಡ್ಬೇಕಿದೆ. ಡಿವಿ ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವರ್ಣನ ಆಘಾತಕ್ಕೆ ಅಕ್ಷರಶಃ ಅದೆಷ್ಟೋ ಹಳ್ಳಿಗಳು ಕತ್ತಲಾಗಿದೆ. ಲೈನ್ ಮೆನ್ಗಳು ಮಳೆಯಲ್ಲಿಯೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಗುತ್ತಿಗೆದಾರರು ಕೆಲಸ ನಿಲ್ಲಿಸ್ತೇವೆ ಅಂತ ಖಡಕ್ಕಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಕಗ್ಗತ್ತಲಿನಲ್ಲಿರುವ ಗ್ರಾಮಗಳಿಗೂ ತಟ್ಟಿದ ಬಿಸಿ. ಮೆಸ್ಕಾಂ ವಿರುದ್ಧವೇ ಸಿಡಿದೆದ್ದ ಗುತ್ತಿಗೆದಾರರು. ಮಲೆನಾಡಿನಲ್ಲಿ ಮುಂದುವರೆದ ವರ್ಣ ಆರ್ಭಟ. ಮೈದುಂಬಿ ಹರಿಯುತ್ತಿರುವ ನದಿಗಳು. ಗಾಳಿ ಮಳೆಗೆ ಕುಸಿದು ಬಿದ್ದ ಕರೆಂಟ್ ಕಂಬ. ವಿದ್ಯುತ್ ತಂತಿ ಸರಿ ಮಾಡಲು ಪರದಾಟ. ಇದರ ನಡುವೆ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಲೈನ್ಮೆನ್ಗಳು ಮಳೆಯಲ್ಲಿಯೇ ಕೆಲಸ ಮಾಡ್ತಿದ್ರೆ ಗುತ್ತಿಗೆದಾರರು ಕಂಬವನ್ನ ಹಾಕ್ತಿದ್ರು. ಆದ್ರೆ ಈಗ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಈ ಹಿಂದೆ ನೀಡುತ್ತಿದ್ದ ಹಣಕ್ಕೆ ಕತ್ತರಿ ಹಾಕಿರುವುದಕ್ಕೆ ಗುತ್ತಿಗೆದಾರರು ರೆಬಲ್ ಆಗಿದ್ದಾರೆ. ಹೌದು, ಇದು ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡಿನ ಸ್ಥಿತಿ. ಅದರಲ್ಲಿಯೂ ಈ ವರ್ಷದಲ್ಲಿ ವಿದ್ಯುತ್ ಲೈನ್ ಕಂಬಗಳು ಬಿತ್ತಿರುವ ಸಂಖ್ಯೆ 2000 ಗಡಿ ದಾಟಿದೆ. ಕಂಬ ಹಾಕೋಕೆ ಗುತ್ತಿಗೆದಾರರಿಗೆ ನೀಡಲಾಗಿದೆ, ಹೇಗೋ ಮಾಡ್ತಿದ್ರು. ಆದರೆ ಏಕಾಏಕಿ ಈಗ SR ರೇಟ್ನಲ್ಲಿ ನೀಡೋ ಹಣ %12ಕ್ಕೆ ಇಳಿಸಿದ್ದಾರೆ. ಹೀಗಾಗಿ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಕೆಲಸ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ.
ಹಿಂದೆ ಮಲೆನಾಡು ಹಿಂದೆ ಏನು ನಡೀತಾ ಇತ್ತು SR ದರದಲ್ಲಿ ಕೊಡ್ತಾಯಿದ್ರು ಅದು ನಾವು ಕೆಲಸ ಮಾಡ್ತಾಯಿತ್ತು, ವರ್ಕೌಟ್ ಆಗ್ತಾಯಿತ್ತು. ಈಗ ಹೊಸ SR ಅಲ್ಲಿ ಅದನ್ನು ಕೈ ಬಿಟ್ಟು 12% ಮಾಡಿದ್ದಾರೆ. ಈ 12% ಮಾಡಿದಾಗ ಲೇಬರು ಈಗ ಮಳೆಗಾಲದಲ್ಲಿ ಸಂಬಳನೂ ಕೂಡ ಜಾಸ್ತಿ ಕೇಳ್ತಾ ಇದ್ದಾರೆ. ನಮಗೆ ಟ್ಯಾಕ್ಟ್ರು ಮತ್ತು ಡಿಗ್ಗರು ಬಾಡಿಗೆ ಎಲ್ಲ ತಗೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗಿದೆ. ಇನ್ನು ಈ ಹಿಂದೆ ಲೋಕಲ್ ಅಲೌನ್ಸ್ ಶೇಕಡ 45 ಹಾಗೂ ಬ್ರೇಕ್ ಡೌನ್ ಅಂತ ಶೇಕಡ 25ರಷ್ಟು ಹಣವನ್ನು ನೀಡ್ತಾ ಇದ್ರು. ಆಗ ಹೇಗೋ ಟ್ರ್ಯಾಕ್ಟರ್ ಬಾಡಿಗೆ ಕೂಲಿ ನೀಡೋಕೆ ಸಾಧ್ಯವಾಗ್ತಿತ್ತು. ಈಗ ಶೇಕಡ 12ರಷ್ಟು ಮಾತ್ರ ನೀಡ್ತಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಆಗಲಿ MD ಆಗಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ಇದನ್ನು ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ನಮ್ಮಲ್ಲಿಲ್ಲ. ನಮ್ಮ ಹೊಟ್ಟೆಗೆ ತೊಂದರೆ ಆಗಿದೆ, ನಮ್ಮ ಕೂಲಿ ಗುತ್ತಿಗೆದಾರರಲ್ಲಿ ನಮಗೆ ತೊಂದರೆ ಆಗಿರೋದ್ರಿಂದ ನಮಗೆ ಕಷ್ಟನ ನಿಮ್ಮ ಹತ್ರ ಮನವಿಯಿಂದ ಹೇಳ್ಕೊತಿದ್ದೀವಿ. ಹಳೇದು ಏನಿದೆ ಅದನ್ನು ಮಾಡಿಕೊಡಿ ಅಂತ ನಮ್ಮ ಬೇಡಿಕೆ. ಒಟ್ನಲ್ಲಿ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಅತಿ ದೊಡ್ಡ ಜನರು ಎದುರಿಸುವುದೇ ಪವರ್ ಪ್ರಾಬ್ಲಮ್. ಮೊಬೈಲ್ ಚಾರ್ಜ್ಗೂ ಪರದಾಡ್ತಿದ್ದಾರೆ. ಇಂಧನ ಸಚಿವರ ಕ್ಷೇತ್ರದಲ್ಲಿಯೇ ಈಗ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. KRS ಬೃಂದಾವನ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಚಿವ ಸಂಪುಟದಲ್ಲೂ ಒಪ್ಪಿಗೆ ಸಿಕ್ಕಿದೆ. ಹಾಗಾದ್ರೆ ಎಷ್ಟು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯನ್ನ ಮಾಡಲಿದ್ದಾರೆ, ಏನೆಲ್ಲ ವಿಶೇಷತೆ ಇರಲಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. KRS ಬೃಂದಾವನ ಉದ್ಯಾನವನ ಮೇಲ್ದರ್ಜೆಗೇರಿಸಲು ಒಪ್ಪಿಗೆ. 2633 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ರಿಬಲ್ P ಮಾದರಿಯಲ್ಲಿ ಅಭಿವೃದ್ಧಿ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿರುವ KRS ಬೃಂದಾವನ ಉದ್ಯಾನವನವನ್ನ ಮೇಲ್ದರ್ಜೆಗೇರಿಸಲು ಕ್ಯಾಬಿನೆಟ್ ಒಪ್ಪಿಗೆಯನ್ನು ನೀಡಿದೆ. ಬರೋಬ್ಬರಿ 2633 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಯಾಂಟಸಿ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಸಚಿವ ಸಂಪುಟ ಸಮ್ಮತಿಸಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ KRS ಬೃಂದಾವನ ಉದ್ಯಾನವನ ಇನ್ಮುಂದೆ ಮತ್ತಷ್ಟು ಹೈಟೆಕ್ ಆಗಲಿದೆ. ಏನಿಲ್ಲ ವಿಶೇಷತೆ. ವಾಟರ್ ಸ್ಪೋರ್ಟ್ಸ್, ಎಲಿಪ್ಯಾಡ್, 5 ಸ್ಟಾರ್ ಹೋಟೆಲ್, ಪ್ಲಾಜಾ, ಗ್ರ್ಯಾಂಡ್ ವೆಲ್ಕಮ್ ಆರ್ಚ್, ಮಕ್ಕಳಿಗಾಗಿ ಸ್ಪೆಷಲ್ ಚಿಲ್ಡ್ರನ್ ಪಾರ್ಕ್ ಸೇರಿ ಹಲವು ವಿಶೇಷತೆಗಳನ್ನು KRS ಬೃಂದಾವನ ಉದ್ಯಾನವನ ಅಭಿವೃದ್ಧಿಗೆ ಕ್ಯಾಬಿನೆಟ್ಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಪ್ರವಾಸಿಗರ ತಾಣವಾಗಿರುವ KRS ಬೃಂದಾವನ ಉದ್ಯಾನವನ ಇನ್ನು ಮುಂದೆ ಮತ್ತಷ್ಟು ಆಕರ್ಷಕವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.